ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು ಇಂಡೋನೇಷ್ಯಾದಲ್ಲಿನ ದಕ್ಷಿಣ ಸುಲವೇಸಿ ದ್ವೀಪ ಪ್ರದೇಶ. ಅಲ್ಲಿನ ದಟ್ಟ ಕಾನನದ ನಡುವೆ ಒಂದಷ್ಟು ಜನ ಏನನ್ನೋ ಹುಡುಕ್ತಾ ಇದ್ರು. ಅದು ಭಯಾನಕ ಸರ್ಪಗಳಿರೋ ಕಾಡು. ಅಲ್ಲಿ ಕಂಡುಬರೋ ಹೆಬ್ಬಾವುಗಳು ಯಾಮಾರಿದ್ರೆ ಮನುಷ್ಯನನ್ನ ಹಂಗೆ ಉದ್ದುದ್ದಕ್ಕೆ ನುಂಗಿ ಬಿಡುತ್ತವೆ. ಇಂಡೋನೇಷ್ಯಾದಲ್ಲಿ ಅಂಥ ಘಟನೆಗಳು ಹಿಂದೆ ಕೂಡ ನಡೆದಿವೆ. ಅಂಥ ಕಾಡಲ್ಲಿ ಏನೋ ಹುಡುಕಾಟ, ತಡಕಾಟ. ಸ್ವಲ್ಪ ಸಮಯದ ನಂತರ ಅಲ್ಲಿ ವಿಚಿತ್ರ ಸದ್ದು ಕೇಳಿಬರೋದಕ್ಕೆ ಶುರು ಆಯ್ತು. ಯಾವುದೋ ಜೀವಿ ಆ ಜನರಿದ್ದ ಕಡೆ ಬರ್ತಾ ಇತ್ತು. ಅದು ಬರ್ತಿದ್ದ ರಭಸಕ್ಕೆ ಅಲ್ಲಿ ಬಿದ್ದಿದ್ದ ತರಗೆಲೆಗಳ ಸದ್ದು ಸ್ಪಷ್ಟವಾಗಿ ಕೇಳ್ತಾ ಇತ್ತು. ಕೆಲವೇ ನಿಮಿಷಗಳಲ್ಲಿ ಅಲ್ಲೊಂದು ದೈತ್ಯ ಜೀವಿಯ ದರ್ಶನ ಅಲ್ಲಿದ್ದವರಿಗೆ ಆಗಿ ಹೋಯ್ತು. ಅದು ಬೇರೇನೂ ಆಗಿರಲಿಲ್ಲ, ಜಗತ್ತಲ್ಲಿ ಅತಿ ಉದ್ದದ ಹೆಬ್ಬಾವು ಅಂತ ಕರೆಸ್ಕೊಳ್ತಾ ಇದ್ದ ರೆಟಿಕ್ಯುಲೇಟೆಡ್ ಪೈಥಾನ್ ಅದಾಗಿತ್ತು. ಆ ಹಾವನ್ನ ಕಂಡ ಸ್ಥಳೀಯ ಉರಗ ರಕ್ಷಕರು ಹೌಹಾರಿದ್ರು. ನಾವು ಹುಡುಕೊಂಡು ಬಂದ ಘಟಸರ್ಪ ಇದೇ ಇರಬೇಕು ಅಂದ್ಕೊಂಡ್ರು. ಅಲ್ಲಿ ರೆಸ್ಕ್ಯೂ ತಂಡ ಕೂಡಲೇ ಕಾರ್ಯಪ್ರವೃತ್ತ ಆಯಿತು. ಆ ಹಾವನ್ನ ಹಿಡಿಯುವ ಸಾಹಸವನ್ನ ಅಲ್ಲಿ ಮಾಡಲಾಯಿತು. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಮಂದಿ ಹಾವುಗಳನ್ನು ಹಿಡಿಯೋದನ್ನು ನೋಡಿರ್ತೀರಿ. ಸಾಕಷ್ಟು ಜನ ಕಾಳಿಂಗ ಸರ್ಪಗಳನ್ನು ಕೂಡ ಆಟ ಆಡಿದ ಹಾಗೆ ಹಿಡ್ಕೊಂಡು ಬಿಡ್ತಾರೆ. ಆದರೆ ಆ ಹೆಬ್ಬಾವನ್ನು ಹಿಡಿಯೋದು ಸುಲಭದ ಮಾತಾಗಿರಲಿಲ್ಲ. ಯಾಕೆಂದರೆ ಆ ಹಾವು ಬರೋಬ್ಬರಿ 20 ಅಡಿಗೂ ಹೆಚ್ಚು ಉದ್ದ ಕಾಣ್ತಾ ಇತ್ತು. ಸುಮಾರು 150ರಿಂದ 200 kgಯಷ್ಟು ತೂಕ ಇತ್ತು. ಹೀಗಾಗಿ ಅಲ್ಲಿ ಉರಗ ರಕ್ಷಕರು ಬಹಳ ಎಚ್ಚರಿಕೆಯಿಂದ ಆ ಹಾವನ್ನು ಹಿಡ್ಕೊಂಡ್ರು. ಕಡೆಗೆ ಅಲ್ಲಿ ಆ ಹಾವಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಶುರುವಾಯಿತು. ಅಲ್ಲಿ ಒಂದಷ್ಟು ಜನ ಗಿನ್ನಿಸ್ ಬುಕ್ ಸಂಸ್ಥೆಗೆ ಸೇರಿದವರು ಇದ್ರು. ಅವರು ತಮ್ಮಲ್ಲಿದ್ದ ಟೇಪ್ ಅನ್ನು ತೆಗೆದು ಆ ಹಾವನ್ನು ಅಳೆಯೋದಕ್ಕೆ ನಿಂತರು. 20 ಅಡಿ ಅನ್ನೋದಲ್ಲಿ ಕಣ್ಣಳತೆಯಲ್ಲೇ ಗೊತ್ತಾಗ್ತಾ ಇತ್ತು. ಆದರೆ ಅದಕ್ಕೂ ಉದ್ದ ಆ ಹಾವಿತ್ತು. ಅದು ಬರೋಬ್ಬರಿ 7.2 ಮೀಟರ್ಗಳಷ್ಟು ಉದ್ದ ಆಯಿತು. ಅಂದರೆ 23 ಅಡಿ 7 ಇಂಚು ಉದ್ದದ ಪೈಥಾನ್ ಅದು. ಅದಕ್ಕೆ ಅಲ್ಲೇ ಒಂದು ಹೆಸರನ್ನು ಕೂಡ ಕೊಟ್ಟರು. ಅದನ್ನ ಇಬು ಬರೋನ್ ಅಂತ ಕರೆದ್ರು. ಹಾಗಂದ್ರೆ ಬರೋನಿಸ್ ಅಂತ ಅರ್ಥ. ಇಲ್ಲಿ ಬರೋನ್ ಅಂದ್ರೆ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನ ಹೊಂದಿದವನು ಅನ್ನೋ ಅರ್ಥ ಇದೆಯಂತೆ. ಹಾಗೆ ಬರೋನಿಸ್ ಅಂದ್ರೆ ಹಾಗೆ ಉತ್ತಮ ಸ್ಥಾನವನ್ನ ಹೊಂದಿದವನ ಪತ್ನಿ ಅಂತ ಅರ್ಥ. ಇಲ್ಲಿ ಹಾವುಗಳ ಲೋಕದಲ್ಲಿ ಇಷ್ಟುದ್ದದ ಹಾವನ್ನ ಜಗತ್ತು ಇದುವರೆಗೆ ಕಂಡಿರಲಿಲ್ಲ. ಹೀಗಾಗಿ ಈ ಪೈಥಾನ್ ಹಾವುಗಳಲ್ಲೇ ಅತ್ಯಂತ ಉದ್ದದ ಅತ್ಯುತ್ತಮ ಸ್ಥಾನವನ್ನ ಹೊಂದಬಹುದಾದ ಹಾವು ಅಂತ ಆದ್ರೆ ಅಲ್ಲಿ ಸಿಕ್ಕಿದ್ದ ಆ ಪೈಥಾನ್ ಇತ್ತಲ್ಲ, ಅದು ಬರೋನಿಸ್ ಆಗಿತ್ತು. ಯಾಕೆಂದ್ರೆ ಅದು ಹೆಣ್ಣು ಹೆಬ್ಬಾವಾಗಿತ್ತು. ಇನ್ನು ಈ ಹೆಬ್ಬಾವು ಪತ್ತೆಯಾಗಿರುವುದು ದಕ್ಷಿಣ ಸುಲವೇಶಿಯಲ್ಲಿ. ಆ ಪ್ರದೇಶ ಇಂಡೋನೇಷ್ಯಾದ ಅತಿದೊಡ್ಡ ದ್ವೀಪ ಸಮೂಹಗಳಲ್ಲಿ ಒಂದಾಗಿರುವ ಸುಲವೇಶಿ ದ್ವೀಪ ಸಮೂಹದಲ್ಲಿನ ಒಂದು ರಾಜ್ಯ ಅನ್ನಿಸ್ಕೊಳ್ಳುತ್ತೆ. ಮಕಸ್ಸಾರ್ ಅದರ ರಾಜಧಾನಿ. ಇಂಥ ಪ್ರದೇಶದಲ್ಲಿ ದಟ್ಟವಾದ ಕಾಡಿದೆ. ಅಲ್ಲಿ 2025ರ ಕೊನೆಯ ಹೊತ್ತಿಗೆ ಈ ರೆಟಿಕ್ಯುಲೇಟೆಡ್ ಪೈಥಾನ್ ಅನ್ನ ಸ್ಥಳೀಯರು ನೋಡಿದ್ರು. ಆ ಬಳಿಕ ಅದನ್ನ ಉರಗ ತಜ್ಞರಿಗೆ ತಿಳಿಸಿದ್ರು. ಹೀಗಾಗಿ ಅಲ್ಲಿ ಸ್ಥಳೀಯರನ್ನ ಕೂಡ ಕರೆಸಲಾಯಿತು. ಅವರು ಅಲ್ಲಿ ಸಿಕ್ಕ ಹಾವನ್ನ ಗಮನಿಸಿದ್ರು. ನಾವು ಈ ಹಿಂದೆ ನೋಡಿದ್ದ ಹಾವು ಇದೆ ಅನ್ನೋ ನಿರ್ಧಾರಕ್ಕೂ ಬಂದ್ರು. ಸೊ ಅದನ್ನ ಅಳತೆ ಮಾಡಿ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಸಬೇಕು ಅನ್ನೋ ನಿಟ್ಟಲ್ಲಿ ಅಲ್ಲೊಂದು ಪ್ರಯತ್ನ ನಡೀತು. ಆ ಪ್ರಯತ್ನದಲ್ಲಿ ಉರಗ ತಜ್ಞರ ತಂಡ ಯಶಸ್ವಿ ಕೂಡ ಆಗಿದೆ. 2026ರ ಜನವರಿಯಲ್ಲಿ ಇಬು ಬರೋನ್ ದಾಖಲೆಯನ್ನು ಬರೆದಿದೆ. ಇನ್ನು ಈ ಹಾವಿನ ದೇಹ ಸುರುಳಿ ಥರ ಇರೋದ್ರಿಂದ ಅದು ಎಚ್ಚರವಾಗಿರೋ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಹಾಗೂ ನಿಖರವಾಗಿ ಅಳಿಯೋದು ಕಷ್ಟ. ಅದಕ್ಕೆ ಅನಸ್ತೇಷಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಇಡೀ ಹಾವನ್ನು ನೆಟ್ಟಗೆ ಮಾಡಿ ಅಳಿಬೇಕು. ಹಂಗೆ ಮಾಡಿದರೆ ಅದು ಇನ್ನೂ 1-1.5 ಅಡಿ ಉದ್ದ ಹೆಚ್ಚಾಗಬಹುದು. ಅನಸ್ತೇಷಿಯಾ ಕೊಟ್ಟಾಗ ಹಾವಿನ ದೇಹ ರಿಲ್ಯಾಕ್ಸ್ ಆಗಿರುತ್ತೆ. ಮಾಂಸಖಂಡಗಳು ಸಡಿಲಗೊಳ್ಳೋದ್ರಿಂದ ನಿಖರ ಅಳತೆ ಸಾಧ್ಯ ಆಗುತ್ತೆ. ಆದರೆ ಅನಸ್ತೇಷಿಯಾ ಕೊಟ್ಟದನ್ನು ಅಳಿಯುವ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತ ಗಿನ್ನಿಸ್ ತಂಡದ ಸದಸ್ಯರು ಹೇಳಿದರು. ಅಲ್ಲಿ ಇದೆಲ್ಲ ಮಾಡಬೇಕಾದ ಅಗತ್ಯ ಕೂಡ ಇರಲಿಲ್ಲ. ಯಾಕೆಂದ್ರೆ ಈಗ ಸಿಕ್ಕಿರೋ ಎಲ್ಲ ಹಾವುಗಳಲ್ಲೂ ಇದು ದೊಡ್ಡ ಹಾವು ಅನ್ನಿಸ್ಕೊಳ್ತಾ ಇತ್ತು ಮತ್ತು ಇದನ್ನ ಮೀರಿಸುವ ಹಾವು ಇದುವರೆಗೆ ಎಲ್ಲೂ ಪತ್ತೆ ಆಗಿಲ್ಲ. ಸೊ ಈ ರೆಟಿಕ್ಯುಲೇಟೆಡ್ ಪೈಥಾನ್ ಈಗ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಗೆಳೆಯರೆ, ಜಗತ್ತಲ್ಲಿ ಅತಿ ದೊಡ್ಡ ಹಾವು ಯಾವುದು ಅಂದರೆ ನಾವು ಅನಾಕೊಂಡ ಅಂತ ಹೇಳ್ತೀವಿ. ಆದರೆ ಅನಾಕೊಂಡಾಗಿಂತಲೂ ಉದ್ದದ ಹಾವುಗಳು ಈ ರೆಟಿಕ್ಯುಲೇಟೆಡ್ ಪೈಥಾನುಗಳು. ಇವು ಸಾಮಾನ್ಯವಾಗಿ 10ರಿಂದ 19 ಅಡಿಗಳಷ್ಟು ಉದ್ದ ಇರುತ್ತವೆ. ಹಾಗೆ 200 kgಯವರೆಗೆ ತೂಗುತ್ತವೆ. ಇನ್ನು 20 ಅಡಿಗಳನ್ನು ದಾಟಿರುವ ಹಾವುಗಳೇ ತುಂಬಾ ಕಡಿಮೆ. ಹೀಗಿರುವಾಗ 23 ಅಡಿಗಳಷ್ಟು ಉದ್ದದ ಜೀವಂತ ಹಾವು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಗ್ತಾ ಇದೆ. ಈ ಹಿಂದೆ ಈ ರೀತಿಯ ದೊಡ್ಡ ಹಾವುಗಳ ಬಗ್ಗೆ ಸಾಕಷ್ಟು ಕಥೆಗಳು ಕೇಳಿ ಬರ್ತಾ ಇದ್ವು. ಯಾರೋ ಬೇಟೆಯಾಡದವರು, ಅದರ ಮಾಂಸ ಮತ್ತು ಚರ್ಮನ ಮಾರಾಟ ಮಾಡಿದ್ದವರು
ಇಷ್ಟು ಉದ್ದ ಅಷ್ಟುದ್ದದ ಹಾವು ಅಂತ ಹೇಳ್ತಾ ಇದ್ರು, ಆದ್ರೆ ಅದನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಉರಗ ತಜ್ಞರಿಗೆ, ಅದರ ಬಗ್ಗೆ ಸಂಶೋಧನೆಗಳನ್ನ ಮಾಡ್ತಾ ಇರೋರಿಗೆ ಅಷ್ಟು ದೊಡ್ಡ ಜೀವಂತ ಹಾವು ಇದುವರೆಗೆ ಸಿಕ್ಕಿರಲಿಲ್ಲ. ಹಾಗಂತ ಇದಕ್ಕಿಂತ ದೊಡ್ಡ ಹಾವುಗಳೇ ಇರಲಿಲ್ಲ ಅಂತಲ್ಲ. ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ಸಿಕ್ಕಿದ್ದ ಹಾವಿನ ಅವಶೇಷಗಳು ಆ ಹಾವು 10 ರಿಂದ 15 ಮೀಟರ್ ಇತ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ವಾಸುಕಿ ಎನ್ನುವ ಹೆಸರನ್ನ ಕೂಡ ಸಂಶೋಧಕರೇ ಕೊಟ್ಟಿದ್ರು. ಆದ್ರೆ ಅಲ್ಲಿ ಸಿಕ್ಕಿದ್ದು ಜೀವಂತ ಹಾವಾಗಿರಲಿಲ್ಲ, ಅದು ಅತಿ ದೊಡ್ಡ ಹಾವಿನ ಅವಶೇಷ ಆಗಿತ್ತು. ಹಿಂಗಾಗಿ ಈ 23 ಅಡಿಯ ಪೈಥಾನ್ ಜಗತ್ತಿನ ಇದುವರೆಗೆ ಸಿಕ್ಕ ಅತಿ ದೊಡ್ಡ ಜೀವಂತ ಹಾವು ಅನ್ನಿಸ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಈ ರೆಟಿಕ್ಯುಲೇಟೆಡ್ ಪೈಥಾನ್ಗಳನ್ನು ನಾವು ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಭಾರತದಲ್ಲಿ ಈ ಹಾವುಗಳಿದ್ರೂ ಕೂಡ ಅವು ಜನರ ಕಣ್ಣಿಗೆ ಕಾಣೋದು ತುಂಬಾ ಅಪರೂಪ. ನಮ್ಮ ಪಶ್ಚಿಮ ಘಟ್ಟಗಳ ಸಾಲಲ್ಲಿ, ದಕ್ಷಿಣ ಕನ್ನಡದ ಕೆಲ ಭಾಗಗಳಲ್ಲಿ, ಚಾಮರಾಜನಗರ, ಮೈಸೂರು, ಕೊಡಗು ಹಾಗೂ ಕಾಡಂಚಿನ ಗ್ರಾಮಗಳಲ್ಲಿ ಈ ಹೆಬ್ಬಾವುಗಳು ನೋಡೋದಕ್ಕೆ ಸಿಗುತ್ತವೆ. ಅದನ್ನು ಬಿಟ್ಟರೆ ಅವಕ್ಕೂ ಮನುಷ್ಯನಿಗೂ ಸಂಘರ್ಷ ಅನ್ನೋದು ತುಂಬಾನೇ ಕಡಿಮೆ. ರೆಟಿಕ್ಯುಲೇಟೆಡ್ ಪೈಥಾನ್ಗಳು ನಿಕೋಬಾರ್ ಐಲ್ಯಾಂಡ್, ಬಾಂಗ್ಲಾದೇಶ, ಮ್ಯಾನ್ಮಾರ್, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಮಲೇಷಿಯಾ, ಇಂಡೋನೇಷ್ಯಾ, ಸಿಂಗಪೂರ್ ಹಾಗೂ ಫಿಲಿಪೀನ್ಸ್ಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ಇವು ಮಳೆ ಕಾಡುಗಳಲ್ಲಿ, ದಟ್ಟ ಅಡವಿಗಳಲ್ಲಿ, ಹುಲ್ಲುಗಾವಲಿರೋ ಕಡೆಗಳಲ್ಲಷ್ಟೇ ಏಕೆ ನದಿ ಹಾಗೂ ಕೆರೆಗಳಿರೋ ಜಾಗದಲ್ಲಿ ಕೂಡ ವಾಸ ಮಾಡುತ್ತವೆ. ಪೈಥಾನುಗಳು ನೆಲದ ಮೇಲೆ ಮಲಗಿದ್ದಾಗಿಂತಲೂ ನೀರಲ್ಲಿದ್ದರೆ ಹೆಚ್ಚು ಅಪಾಯಕಾರಿ. ಯಾಕೆಂದರೆ ನೀರಲ್ಲಿ ಅವುಗಳ ವೇಗ ತುಂಬಾನೇ ಹೆಚ್ಚಾಗಿರುತ್ತೆ. ಹೀಗಾಗಿ ಅವು ಕೆಲವೊಮ್ಮೆ ಮೊಸಳೆಗಳನ್ನು ಕೂಡ ಬೇಟೆಯಾಡಿ ಅವುಗಳನ್ನು ನುಂಗಿರೋ ಉದಾಹರಣೆಗಳು ಕೂಡ ಇವೆ. ಇನ್ನು ಇವು ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಕೆಲವೊಮ್ಮೆ ಜಿಂಕೆಗಳು, ನಾಯಿ, ಬೆಕ್ಕುಗಳು ಹಾಗೂ ಕುರಿ, ಮೇಕೆಯಂಥ ಪ್ರಾಣಿಗಳನ್ನು ನುಂಗುವುದು ಉಂಟು. ಹಾಗೆ 60 kgಯಷ್ಟು ತೂಗಬಲ್ಲ ಹಂದಿಯನ್ನು ಕೂಡ ಈ ಪೈಥಾನುಗಳು ನುಂಗಿಬಿಡುತ್ತವೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಮಹಿಳೆಯೊಬ್ಬರನ್ನ ಈ ಹಾವು ಬೇಟೆಯಾಡಿ ನುಂಗಿತ್ತು. ಅದನ್ನು ಹಿಡಿದು ಜನ ಹೊರತೆಗೆದ ವಿಡಿಯೋಗಳು ಸಾಕಷ್ಟು ಹರಿದಾಡಿದ್ವು. ಅಷ್ಟೊಂದು ಭಯಾನಕ ಈ ರೆಟಿಕ್ಯುಲೇಟೆಡ್ ಪೈಥಾನ್. ಇನ್ನು ಇಲ್ಲಿ ಮತ್ತೊಂದು ಅಂಶವನ್ನು ಕೂಡ ಗಮನಿಸಬೇಕು. ಈ ಹೆಬ್ಬಾವುಗಳು ತಮ್ಮ ಉದ್ದಕ್ಕಿಂತ 1/3 ಭಾಗ ಉದ್ದ ಇರೋ ಜೀವಿಗಳನ್ನಷ್ಟೇ ಬೇಟೆಯಾಡುತ್ತವೆ ಹಾಗೂ ಅದರ ತೂಕದ 1/4 ಭಾಗ ಇರೋ ಪ್ರಾಣಿಗಳನ್ನಷ್ಟೇ ಅವು ನುಂಗುತ್ತವೆ. ಹೀಗಿರುವಾಗ ಒಂದು ಹಾವು 60 kgಯಷ್ಟು ತೂಗುವ ಹಂದಿಯನ್ನು ನುಂಗುತ್ತೆ ಅಂದರೆ ಅದು ಸುಮಾರು 200 kgಯಷ್ಟು ಇರಲೇಬೇಕಲ್ವೇ. ಇನ್ನು ಇವು ಮನುಷ್ಯನಿಂದ ದೂರ ಉಳಿಯುವ ಜೀವಿಗಳಾಗಿರೋದ್ರಿಂದ ರೆಟಿಕ್ಯುಲೇಟೆಡ್ ಪೈಥಾನ್ಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಸಿಗೋದು ಕಡಿಮೆ. ಏನೇ ಆದರೂ ಈ ಹೆಬ್ಬಾವುಗಳು ಜಗತ್ತಲ್ಲಿ ಅತ್ಯಂತ ಅಪಾಯಕಾರಿ ಅನ್ನಿಸ್ಕೊಳ್ತಾ ಇವೆ ಅನ್ನೋದಂತೂ ಇಲ್ಲಿ ನಿಜ. ಈಗ ಅಂಥದ್ದೇ ಒಂದು ರೆಟಿಕ್ಯುಲೇಟೆಡ್ ಪ್ರಭೇದದ ಹಾವನ್ನು ಪತ್ತೆ ಮಾಡಿದ್ದಾರೆ. ಅದು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಜಾಗ ಪಡ್ಕೊಂಡಿರೋದು ಇಂಡೋನೇಷ್ಯಾಗೆ ಮತ್ತೊಂದು ಗರಿ ಸಿಗುವ ಹಾಗೆ ಮಾಡಿದೆ. ಹಾಗೆ ಈ ರೀತಿಯ ರೆಟಿಕ್ಯುಲೇಟೆಡ್ ಪೈಥಾನುಗಳು ಈಗ ಅಳಿವಿನ ಅಂಚನ್ನು ಸೇರ್ತಾ ಇವೆ. ಹೆಬ್ಬಾವುಗಳ ಬೇಟೆ, ಅವುಗಳನ್ನು ಅಕ್ರಮವಾಗಿ ಚೈನಾಗೆ ಸಾಗಾಣಿಕೆ ಮಾಡೋದು, ಇವೆಲ್ಲ ಅವ್ಯಾಹತವಾಗಿ ನಡೀತಾ ಹೋಗ್ತಾ ಇದೆ. ಇದರ ಜೊತೆ ವಿಯೆಟ್ನಾಂನಂಥ ದೇಶಗಳಲ್ಲಿ ಈ ಹೆಬ್ಬಾವುಗಳನ್ನು ಆಹಾರವನ್ನಾಗಿ ಕೂಡ ಬಳಸೋ ಜನ ಇದ್ದಾರೆ. ಇನ್ನು ಫಿಲಿಪೀನ್ಸ್ ಹಾಗೂ ಇಂಡೋನೇಷ್ಯಾಗಳಲ್ಲಿ ಕೂಡ ಇವುಗಳನ್ನು ಜನ ತಿನ್ನೋದಕ್ಕಾಗಿ ಕೊಲ್ತಾರೆ. ಹಾಗೆಯೇ ಇದರ ಚರ್ಮದಿಂದ ಸಾಕಷ್ಟು ವಸ್ತುಗಳನ್ನು ಮಾಡಲಾಗುತ್ತೆ. ಅದಕ್ಕೆ ಬೆಲೆ ಕೂಡ ಹೆಚ್ಚಿದೆ. ಇನ್ನು ಕೆಲ ಕಡೆಗಳಲ್ಲಿ ಇವು ಜಾನುವಾರುಗಳನ್ನು ನುಂಗ್ ಹಾಕತ್ವೆ ಅನ್ನೋ ಕಾರಣಕ್ಕೆ ಭಯದಿಂದ ಇವುಗಳನ್ನು ಕೊಲ್ಲಲಾಗ್ತಾ ಇದೆ. ಹೀಗೆ ನಾನಾ ಕಾರಣಗಳಿಂದ ಈ ಹಾವುಗಳ ಹತ್ಯೆ ನಡೀತಾ ಇದ್ದು ಅವುಗಳನ್ನು ರಕ್ಷಿಸುವ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ. ಅದನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ರೆಟಿಕ್ಯುಲೇಟೆಡ್ ಪೈಥಾನ್ಗಳ ಬಗ್ಗೆ ಹೇಳುವಾಗ ಇವುಗಳಷ್ಟೇ ದೊಡ್ಡದಾದ ಹಾಗೂ ಇವುಗಳಿಗಿಂತಲೂ ಶಕ್ತಿಶಾಲಿಯಾದ ಅನಾಕೊಂಡಾಗಳ ಬಗ್ಗೆ ಮಾಹಿತಿ ಕೊಡದೆ ಇದ್ರಾಗತ್ಯೆ ಗೆಳೆಯರೆ. ಅನಾಕೊಂಡಾಗಳು ಅತಿ ದೊಡ್ಡ ಹಾಗೂ ಭಾರವಾದ ಹಾವುಗಳು ಅನ್ನಿಸ್ಕೊಳ್ತವೆ. ಇವು ವಿಷರಹಿತ ಹಾವುಗಳಾಗಿದ್ದು ಬೇಟೆಯನ್ನ ಉಸಿರುಗಟ್ಟಿಸಿ ಕೊಂದು ಆ ಬಳಿಕ ಅದನ್ನು ನುಂಗುತ್ತವೆ. ಇವುಗಳಲ್ಲಿ 4 ವಿಧ: ಗ್ರೀನ್ ಅನಾಕೊಂಡ, ಯೆಲ್ಲೋ ಅನಾಕೊಂಡ, ಬೊಲಿವಿಯಾದ ಅನಾಕೊಂಡ ಹಾಗೂ ಡಾರ್ಕ್ ಸ್ಪಾಟೆಡ್ ಅನಾಕೊಂಡ. ಹಾಗೆ ಅನಾಕೊಂಡಾಗಳಲ್ಲಿ 6 ರಿಂದ 9 ಮೀಟರ್ ಉದ್ದದ ಅನಾಕೊಂಡಾಗಳಿವೆ ಅಂತ ಅಂದಾಜು ಮಾಡಿದ್ದಾರೆ. 9 ಮೀಟರ್ ಉದ್ದದ ಅನಾಕೊಂಡಾನ ಇದುವರೆಗೆ ಯಾರೂ ಕಂಡಿಲ್ಲ. ಹಾಗೆ ಇವುಗಳ ತೂಕ 200 ರಿಂದ 250 kgಯಷ್ಟಿರುತ್ತೆ. ಈ ಅನಾಕೊಂಡಾಗಳು ದಕ್ಷಿಣ ಅಮೆರಿಕಾದ ಅಮೆಜಾನ್ ಕಾಡುಗಳಲ್ಲಿ ಹೆಚ್ಚು ಕಂಡು ಬರುತ್ತವೆ. ಮೀನು, ಪಕ್ಷಿಗಳು, ಜಿಂಕೆಯಂಥ ಪ್ರಾಣಿಗಳು ಹಾಗೂ ಕೈಮಣ್ಣುಗಳು ಅಂದ್ರೆ ಸಣ್ಣ ಮೊಸಳೆಗಳನ್ನ ಕೂಡ ಈ ಅನಾಕೊಂಡಾಗಳು ತಿಂದು ಬದುಕತ್ವೆ. ಇವು ಕೂಡ ಮಾನವರಿಂದ ದೂರನೇ ಉಳಿಯುತ್ತವೆ. ಸಿನಿಮಾಗಳಲ್ಲಿ ತೋರಿಸಿದ ಹಾಗೆ ಇವು ಮನುಷ್ಯನನ್ನು ನುಂಗಿದ ಉದಾಹರಣೆಗಳು ತುಂಬಾನೇ ಕಡಿಮೆ. ಈ ಅನಾಕೊಂಡಾಗಳಿಗಿಂತ ಈ ರೆಟಿಕ್ಯುಲೇಟೆಡ್ ಪೈಥಾನುಗಳು ಸ್ವಲ್ಪ ಹೆಚ್ಚು ಉದ್ದ ಇರುತ್ತವೆ. ಹೀಗಾಗಿ ಜಗತ್ತಿನ ಅತಿ ಉದ್ದದ ಹಾವು ಅಂದ್ರೆ ಅದು ರೆಟಿಕ್ಯುಲೇಟೆಡ್ ಪೈಥಾನ್ ಅನ್ನಿಸ್ಕೊಳ್ಳುತ್ತೆ. ಅತಿ ದೊಡ್ಡ ಭಾರದ ಹಾವು ಅಂತ ಗುರುತಿಸ್ಕೊಳ್ಳೋದು ಅನಾಕೊಂಡ.
ಗೆಳೆಯರೆ, ಮಾನವ ಈಗ ಬಾಹ್ಯಾಕಾಶದತ್ತ ಮುಖ ಮಾಡಿದ್ದಾನೆ. ಚಂದ್ರನ ಮೇಲೆ ಮನೆ ಕಟ್ಟೋ ಕನಸು ಕಾಣ್ತಾ ಇದ್ದಾನೆ. ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸೋ ಬಗ್ಗೆ ಯೋಚಿಸ್ತಾ ಇದ್ದಾನೆ. ಸೂರ್ಯ ಹೆಂಗೆ ದಗದಗಿಸಿ ಉರಿತಾನೆ ಅನ್ನೋದನ್ನ ಪತ್ತೆ ಮಾಡೋ ಪ್ರಯತ್ನದಲ್ಲಿದ್ದಾನೆ. ಆದ್ರೆ ಭೂಮಿ ಮೇಲೇನೆ ಮನುಷ್ಯನಿಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳಿವೆ, ಅರ್ಥವಾಗಬೇಕಾದ ಸಾಕಷ್ಟು ರಹಸ್ಯಗಳು ಇವೆ. ಮನುಷ್ಯನ ಅರಿವಿಗೆ ನಿಲುಕದ ಸಾಕಷ್ಟು ಪ್ರಾಣಿಗಳು ಕೂಡ ಭೂಮಿ ಮೇಲೆ ವಾಸ ಮಾಡ್ತಾ ಇವೆ. ಅವುಗಳಲ್ಲಿ ಈ ಹೆಬ್ಬಾವುಗಳು ಕೂಡ ಒಂದು. ಒಟ್ಟಲ್ಲಿ ಇಂಡೋನೇಷ್ಯಾದ ರೆಟಿಕ್ಯುಲೇಟೆಡ್ ಪೈಥಾನ್ ಈಗ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಅಲ್ಲಿ ಅವುಗಳನ್ನು ಉಳಿಸುವ ಕಾರ್ಯ ಆಗಲಿ ಅಂತ ನಾವು ಆಶಿಸೋಣ. ಇದು ಗೆಳೆಯರೆ, ಇಂಡೋನೇಷ್ಯಾದಲ್ಲಿ ಪತ್ತೆಯಾಗಿರುವ ಜಗತ್ತಿನ ಅತ್ಯಂತ ಉದ್ದದ ಹೆಬ್ಬಾವಿನ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.